ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? 2026ನೇ ಸಾಲಿನಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಪ್ಯಾರಾಮೆಡಿಕಲ್ ಅಂದರೆ ಅಲೈಡ್ ಹೆಲ್ತ್ ಕೇರ್ ಪ್ರೊಫೆಷನ್ ಕೋರ್ಸ್ಗಳನ್ನು ಮಾಡಬೇಕಂತ ಬಯಸಿದ್ದೀರಿ, 7 ವರ್ಷದ ಕೋರ್ಸ್ಗಳನ್ನು, ಸ್ಪೆಷಲಿ 7 ವರ್ಷದ ಕೋರ್ಸನ್ನು ನೀವು ಏನಾದರೂ ಮಾಡಬೇಕು ಅಂತ ಬಯಸಿದರೆ ಅಂಥ ಒಂದು ಅಭ್ಯರ್ಥಿಗಳಿಗೆ ನಮ್ಮ ಚಾನಲ್ ಮೂಲಕ ಪ್ರತಿ ವರ್ಷವೂ ಕೂಡ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕಬೇಕು, ಅಪ್ಲಿಕೇಶನ್ ಯಾವಾಗ ಆರಂಭವಾಗುತ್ತೆ ಅಂತ, ಅದಕ್ಕೆ ಸಂಬಂಧಪಟ್ಟಂಥ ಫೀಸ್ ಏನಿರುತ್ತೆ, ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ, ಕಟ್ ಆಫ್ ಏನಿರುತ್ತೆ, ಯಾವ ರೀತಿಯಾಗಿ ನೀವು ಆಯ್ಕೆಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ 2026ರ ಹೊಸ ಒಂದು ರೂಲ್ಸ್ ರೆಗ್ಯುಲೇಷನ್ ಇದೆ, ಎಲ್ಲವನ್ನೂ ಕೂಡ ನಾವು ಕನ್ನಡದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ಅದಕ್ಕೆ ನಿಮಗೆ ಮುಂದೆ ಬರುವಂತಹ PUC ಸೈನ್ಸ್ ಮೇಲೆ ಪ್ಯಾರಾಮೆಡಿಕಲ್ ಮಾಡಬೇಕು ಅಂತಂದರೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಾನು ಅಡ್ಮಿಷನ್ಸ್ ಸ್ಟಾರ್ಟ್ ಹೋಗೋಕ್ಕಿಂತ ಮೊದಲೇ 1 ವಾರ 2 ವಾರ ಅಥವಾ 1 ತಿಂಗಳ ಮೊದಲೇ ಆನ್ಲೈನ್ ಲೈವಲ್ಲಿ ಬಂದು ನಿಮಗೆ ಸಂಪೂರ್ಣವಂಥ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಲೈವಲ್ಲಿ ಕೂಡ ಬರ್ತೇನೆ. 2 ವರ್ಷದ ಕೋರ್ಸ್ ಅಂದರೆ ಈ ವರ್ಷದಿಂದ ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಈಗ ಸದ್ಯಕ್ಕೆ ಪ್ರೆಸೆಂಟೆಡ್ ಇವತ್ತು ತಾರೀಕು ಎಷ್ಟಪ್ಪ ಅಂದರೆ, ಇವತ್ತು 18/4/2026 ಅಂತ. ಇವತ್ತಿನ ಅಪ್ಡೇಟ್ ಏನಿದೆಪ್ಪ ಅಂದರೆ, ಕರ್ನಾಟಕದಲ್ಲಿ PUC ಸೈನ್ಸ್ ಮೇಲೆ ಜಸ್ಟ್ 2 ಕೋರ್ಸ್ಗಳು ಇರುವಂಥದ್ದು. ಒಂದು OT ಟೆಕ್ನಿಷಿಯನ್, ಇನ್ನೊಂದು ಡಯಾಲಿಸಿಸ್ ಟೆಕ್ನಿಷಿಯನ್. PUC ಸೈನ್ಸ್ ಮೇಲೆ ಇವೆರಡೇ 2 ಕೋರ್ಸ್ಗಳು ಇರುವಂಥದ್ದು. ಇವತ್ತಿನ ಡೇಟಿನ ಪ್ರಕಾರ 18/4/2026 ಪ್ರಕಾರ 2 ಕೋರ್ಸ್ಗಳು ಉಳಿದಿರುವಂಥದ್ದು. DMLT ಈಗ ಬಂದಾಗಿದೆ, ಓಕೆನಾ? ಅದು ಸೈನ್ಸ್ ಮೇಲೂ ಇಲ್ಲ, SSLC ಮೇಲೂ ಕೂಡ ಇಲ್ಲ. ಇನ್ ಕೇಸ್ ಆಫ್ ಫ್ಯೂಚರಲ್ಲಿ ಏನಾದರೂ ಬಂದರೆ ಅಂದರೆ, ಇನ್ನೂ ಅಡ್ಮಿಷನ್ ಯಾವಾಗ ಆರಂಭವಾಗುತ್ತೆ? ಅಡ್ಮಿಷನ್ ನೋಡಿ, ಪ್ರತಿ ವರ್ಷ ಕೂಡ ಜೂನ್ ಅಥವಾ ಜುಲೈ ಮಂತಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಆರಂಭವಾಗ್ತವೆ. ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ. ಜುಲೈ ಅಪ್ಲಿಕೇಶನ್ ಹಾಕಬೇಕು. ಅದಕ್ಕೆ 350 ರೂಪೀಸ್ ಪೇಮೆಂಟ್ ಇರುತ್ತೆ, 350 to 400 ರೂಪೀಸ್ ಪೇಮೆಂಟ್ ಇರುತ್ತೆ. ಆನ್ಲೈನ್ ಮುಖಾಂತರ ಮಾಡಬೇಕಾಗತ್ತೆ. ಎಲ್ಲವೂ ಕೂಡ ಆನ್ಲೈನ್ ಮುಖಾಂತರನೇ ಕಾಲೇಜ್ ಸೆಲೆಕ್ಷನ್ನು, ಕೋರ್ಸ್ ಸೆಲೆಕ್ಷನ್ ಆಗುತ್ತೆ, ಆನ್ಲೈನ್ ಮುಖಾಂತರ ಆಗುತ್ತೆ. ನಿಮ್ಮ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಏನು ಮಾಡ್ತಾರೆ ಅಂತಂದರೆ, ಇವರು ಸೀಟ್ ಹಂಚಿಕೆ ಮಾಡ್ತಾರೆ. ಇದಕ್ಕೆ ಯಾವುದೇ ಥರಂಥ CET ಎಕ್ಸಾಮ್ ಇರೋದಿಲ್ಲ, ಎಕ್ಸಾಮ್ ಆಗಲಿ ಏನೂ ಇರೋದಿಲ್ಲ. ಜಸ್ಟ್ ಪರ್ಸೆಂಟೇಜ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಬೇಸಿಸ್ ಮೇಲೆ ನಿಮಗೆ ಈ 2 ಕೋರ್ಸ್ಗಳ ಮೇಲೆ ಸೀಟ್ ಹಂಚಿಕೆಯನ್ನು ಮಾಡ್ತಾರೆ, ಓಕೆನಾ? ಆಮೇಲೆ ನೀವು 2 ವರ್ಷ 3 ತಿಂಗಳು ಏನಿರುತ್ತೆಪ್ಪ ಅಂದರೆ, ನಿಮಗೆ 2 ವರ್ಷ ಫುಲ್ ಟೈಮ್ ಸ್ಟಡಿ ಮತ್ತು 3 ವರ್ಷ ಇಂಟರ್ನ್ಶಿಪ್ ಇರುತ್ತೆ. ನೀವು ಕಂಪ್ಲೀಟ್ ಆದಮೇಲೆ ಆ್ಯಸ್ ಯೂಸಲ್ ಆಗಿ ನೀವು OT ಟೆಕ್ನಿಷಿಯನು, ಡಯಾಲಿಸಿಸ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ಬೋದು, ಓಕೆ? ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ಗಳಲ್ಲಿ.